ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾತಾಡ್ತಿರೋ ವಿಷಯ ಏನಂದರೆ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಎಲ್ಲರೂ ಅಂದರೆ ಎಷ್ಟೊಂದು ಜನ ತುಂಬ ಕನ್ಫ್ಯೂಸ್ಡ್ ಆಗಿದ್ದಾರೆ. ಯಾವ ದಿನ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಂತ. ಯಾಕೆ ಅಂತಂದರೆ ಇಲ್ಲಾಂದರೆ 21st ಬರುತ್ತಾ ಇಲ್ಲ 28th ಬರುತ್ತಾ ಅಂತ ಹೇಳ್ಬಿಟ್ಟು ತುಂಬ ಜನ ಕನ್ಫ್ಯೂಸ್ ಆಗಿದ್ದಾರೆ. ನಾನು ಈ ವಿಡಿಯೋನ ಯಾಕೆ ಹಾಕ್ತಾಯಿದ್ದೀನಿ ಅಂತಂದರೆ ಇದನ್ನು ತುಂಬ ರಿಸರ್ಚ್ ಮಾಡಿ ಎಷ್ಟು ಜನಕ್ಕೆ ಕನ್ಫ್ಯೂಸ್ ಇದೆ, ಆ ಕನ್ಫ್ಯೂಸೆಲ್ಲ ಈ ವಿಡಿಯೋ ನೋಡಿದ್ರೆ ಖಂಡಿತವಾಗೂ ಹೋಗುತ್ತೆ. ಯಾಕೆಂತಂದರೆ ಆ ರೀತಿ ನಾನು ನಿಮಗೆ ರಿಸರ್ಚ್ ಮಾಡಿ ಈ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಈ ವರಮಹಾಲಕ್ಷ್ಮಿ ಹಬ್ಬ ಬಂದುಬಿಟ್ಟು ಎಲ್ಲರಿಗೂ ಕನ್ಫ್ಯೂಸ್ ಇರೋ ಥರ 21st ಅಥವಾ 28th ಮತ್ತು ಯಾವ ಟೈಮಲ್ಲಿ ಕೂರಿಸ್ಬೇಕು, ಯಾವ ರೀತಿಯಲ್ಲಿ ಆಚರಿಸ್ಬೇಕು, ಅದೇ ರೀತಿಯಲ್ಲಿ ಯಾವ ಬಣ್ಣದ ಸೀರೆಗಳನ್ನ ಉಡಿಸ್ಬೇಕು ಮತ್ತು ಯಾವ ಲಗ್ನದಲ್ಲಿ ಪೂಜೆ ಮಾಡಬೇಕು. ಸೊ ಈ ವಿಡಿಯೋದಲ್ಲಿ ನೋಡೋಣ. ಎಲ್ಲ ಇನ್ಫಾರ್ಮೇಷನ್ ನಾನು ರಿಸರ್ಚ್ ಮಾಡಿ ಈ ವಿಡಿಯೋದಲ್ಲಿ ನಿಮಗೆ ಹಾಕಿದ್ದೀನಿ. ಖಂಡಿತವಾಗಿಯೂ ಈ ವಿಡಿಯೋನ ಲಾಸ್ಟ್ ತನಕ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಮತ್ತು ನಾನು ಈ ಕೊಟ್ಟಿರೋ ಡೀಟೇಲ್ಸ್ನ ನೀವು ಎಲ್ಲಿ ಬೇಕಾದ್ರೂ ವೆರಿಫೈ ಮಾಡಿ ನಿಮಗೂ ಕೂಡ ಅನಿಸುತ್ತೆ ಇದು ಕರೆಕ್ಟಾಗಿದೆ ಇನ್ಫಾರ್ಮೇಷನ್. ಮತ್ತು ವರಮಹಾಲಕ್ಷ್ಮಿ ಹಬ್ಬನ ಯಾವ ದಿನ ಮಾಡಿದ್ರೆ ಮತ್ತು ಯಾವ ಟೈಮಲ್ಲಿ ಯಾವ ಲಗ್ನದಲ್ಲಿ ಮಾಡಿದ್ರೆ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಮತ್ತು ಅದು ನಮಗೆ ಬೆಳವಣಿಗೆ ಕೊಡುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ. ಯಾರಾದರೂ ಈ ವಿಡಿಯೋನ ಹಾಗೆ ನೋಡ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. 2026 ವರಮಹಾಲಕ್ಷ್ಮಿ ಹಬ್ಬ ಯಾವತ್ತು ಬಂದಿದೆ ಅನ್ನುವಂಥದ್ದು ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುವಂಥದ್ದು. ಕ್ಯಾಲೆಂಡ್ರಲ್ಲಿ ನೋಡಿದಾಗ ಆರಾಮಾಗಿ ತಿಳ್ಕೊಬೋದು. 21ನೇ ತಾರೀಕು ಶುಕ್ರವಾರ ಬಂದಿದೆ ಅನ್ನೋದಂತೂ ನಾವು ಕ್ಯಾಲೆಂಡ್ರಲ್ಲಿ ನೋಡ್ಬೋದು. ಏನು ಬೇಡ, ನೀವು ಕ್ಯಾಲೆಂಡ್ರ್ ನೋಡೋದು ಬೇಡ, ಏನು ಬೇಡ. ಶ್ರಾವಣ ಮಾಸದ 2ನೇ ಶುಕ್ರವಾರ ಏನಿರುತ್ತೆ ಅದು ಯಾವಾಗಲೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಹೇಳಿ ಮಾಡಿಸಿರುವಂಥ ಶ್ರಾವಣ. ಯಾವಾಗ ಶ್ರಾವಣ ಹುಟ್ಟುತ್ತೆ ಮೊದಲನೇ ಶುಕ್ರವಾರ ಅಲ್ಲ, 2ನೇ ಶುಕ್ರವಾರ. ಆ 2ನೇ ಶುಕ್ರವಾರ ಯಾವ ಡೇಟಲ್ಲಿ ಬರುತ್ತೆ ಆ ದಿನವೇ ಯಾವಾಗಲೂ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡೋದು. ಅಂದರೆ 2ನೇ ಶುಕ್ರವಾರ, ಮೊದಲನೇ ಶುಕ್ರವಾರ ಅಲ್ಲ, 2ನೇ ಶುಕ್ರವಾರ ಬರುವಂಥದ್ದು. ಏನಿರುತ್ತೆ ಅವತ್ತೇ ವರಮಹಾಲಕ್ಷ್ಮಿ ಹಬ್ಬನ ಮಾಡಬೇಕು ಅನ್ನುವಂಥದ್ದು. ಅಂದರೆ ಈ ಸಲ 21ನೇ ತಾರೀಕು 2026 ಬಂದಿದೆ. 20 + 23 ಟೋಟಲ್ ಮಾಡಿದಾಗ ಅದು 3 and 3 ಕಾಂಬಿನೇಷನ್ ಬರುತ್ತೆ. ಯಾಕೆಂದರೆ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ನಾವು ಯಾವ ಕಲರ್ ಸ್ಯಾರಿ ಉಡಿಸ್ಬೇಕು ಈ ವರ್ಷ, ಈ ಸೀರೆನ ಯಾವ ರೀತಿ ತೊಗೊಬರ್ಬೇಕು ಅಂತ ತುಂಬ ಜನ ಕೇಳ್ತಿರ್ತೀರ. ನಾವು ನಂಬರ್ಸ್ ನೋಡಬೇಕಾಗತ್ತೆ, ರಾಶಿ ನಕ್ಷತ್ರ ಲಗ್ನಗಳು ಪ್ರತಿಯೊಂದು ನೋಡಿದಾಗ ಅದ್ರ ಪ್ರಕಾರ ನಾವು ಯಾವ ಸೀರೆ ಲಕ್ಷ್ಮಿಗೆ ಉಡಿಸಿದ್ರೆ ನಮಗೆ ಶುಭ ಅನ್ನೋದು ತಿಳ್ಕೊಬೇಕಾಗತ್ತೆ. ಇವಾಗ ಗೊತ್ತಾಯಿತು ನಾವು ಯಾವ ದಿನ ವರಮಹಾಲಕ್ಷ್ಮಿನ ನಾವು ಪೂಜಿಸ್ಬೇಕಂತ ಹೇಳ್ಬಿಟ್ಟು. ಅದು ಬಂದು 21ನೇ ತಾರೀಕು ಆಗಸ್ಟ್. ಮತ್ತು ಬೆಳಿಗ್ಗೆ ಯಾರಾದರೂ ಪೂಜೆ ಮಾಡೋರು ಅಂದರೆ ಬೆಳಿಗ್ಗೆ 4:15 5:15 ಒಳಗಡೆ ಯಾವಾಗ ಬೇಕಾದ್ರೂ ನಾವು ಪೂಜೆನ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ಬೆಳಗ್ಗೆ 4:15 5:15 ಒಳಗಡೆ ಮಾಡುವಂಥದ್ದು. ಇದು ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನಿಮಗೆ. ನೀವು ನೋಡ್ತಿರ್ಬೋದು, ನೀವು ಮಾಡಿದ ಒಂದು ಪೂಜೆ ಕೂಡ ಏನಂತಾರೆ ಒಂದು ಒಳ್ಳೆ ಫಲ ಖಂಡಿತವಾಗ್ಲೂ ಸಿಗುತ್ತೆ. ಇನ್ನು ತುಂಬ ಜನ ನಾವು ಸಾಯಂಕಾಲ ಮಾಡ್ತೀವಿ, ಸಾಯಂಕಾಲ ಹೇಳಿ ಅಂತ ತುಂಬ ಜನ ಏನಾದ್ರು ಅಂದ್ಕೊಂಡಿದ್ರೆ ಸಾಯಂಕಾಲಕ್ಕೆ ಅಷ್ಟು ಒಳ್ಳೆ ಟೈಮ್ ಏನಿಲ್ಲ. ಬಟ್ ಗೋಧೂಳಿ ಸಮಯ ಸಾಯಂಕಾಲ ಬರುತ್ತಲ್ಲ, ಗೋಧೂಳಿ ಸಮಯದಲ್ಲಿ ಅಂದರೆ 5:15 ಮೇಲೆ ಅಂದರೆ 6 ಗಂಟೆ ಮೇಲೆ ಯಾವ ಟೈಮಲ್ಲಿ ಬೇಕಾದ್ರೂ ನಾವು ಪೂಜೆನ ಮಾಡ್ಕೋಬೋದು. ಬಟ್ ನಿಮ್ಗೆ ಒಳ್ಳೆ ಪ್ರತಿಫಲ ಸಿಗಬೇಕು ಅಂತ ಅಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ಅಂತಾರಲ್ಲ, ಆಗ 5:15 ಒಳಗಡೆ ಅಂದರೆ 5 ಗಂಟೆ 40 ನಿಮಿಷಕ್ಕೂ ಕೂಡ ನೀವು ಪೂಜೆ ಮಾಡ್ಬೋದು. ಇಲ್ಲ ಆ ರೀತಿ ನೀವು ಪೂಜೆ ಮಾಡಿದ್ರೂ ನೀವು ತುಂಬ ಒಳ್ಳೆ ಪ್ರತಿಫಲ ಅಂತೂ ನೀವು ಪಕ್ಕ ಸಿಗತ್ತೆ. ನೆಕ್ಸ್ಟ್ ಬಂದು ದೇವಿಗೆ ಯಾವ ಕಲರ್ ಸ್ಯಾರಿ ಉಡಿಸ್ಬೇಕಂತ ಅಂದರೆ ಕೆಂಪು ಅಂದರೆ ರೆಡ್, ಯೆಲ್ಲೋ, ವೈಟ್, ಕ್ರೀಮ್, ಪಿಂಕ್ ಇಲ್ಲ ಆರೆಂಜ್, ಗೋಲ್ಡ್ ಇಷ್ಟರಲ್ಲಿ ನೀವು ಯಾವ ಕಲರ್ ಬೇಕಾದ್ರೂ ಉಡಿಸಿ. ಯಾವುದೇ ಕಾರಣಕ್ಕೂ 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಮಾಡೋರು ಗ್ರೀನ್ ಕಲರ್ ಸೀರೆನ ಉಡಿಸ್ಬೇಡಿ. ಹಸಿರು ಕಲರ್ ಸೀರೆ ಬಂದುಬಿಟ್ಟು 3 and 3 ಕಾಂಬಿನೇಷನ್ ಬಂದಾಗ ನಾವು ಗ್ರೀನ್ ಕಲರ್ನ ಸಜೆಸ್ಟ್ ಮಾಡಲ್ಲ ಅಂತ ಹೇಳುತ್ತೆ ನ್ಯೂಮರಾಲಜಿ ಪ್ರಕಾರ. ಸೊ ಅದರಿಂದ 21ನೇ ತಾರೀಕು ನೀವೇನಾದರೂ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾಯಿದ್ರೆ ಗ್ರೀನ್ ಬೇಡ, ರೆಡ್, ಯೆಲ್ಲೋ ಇಲ್ಲಾಂದರೆ ವೈಟ್ ಇಲ್ಲ ಕ್ರೀಮ್, ಪಿಂಕ್, ಆರೆಂಜ್ ಇಲ್ಲಾಂದರೆ ಗೋಲ್ಡ್ ಇವೆಲ್ಲ ಎಕ್ಸಲೆಂಟ್ ರಿಸಲ್ಟ್ ಪಕ್ಕ ಕೊಡುತ್ತೆ ನಿಮಗೆ. ಸೊ ಈ ರೀತಿ ಕಾಂಬಿನೇಷನಲ್ಲಿ ಇಲ್ಲ ಈ ರೀತಿ ಕಲರ್ ಸೀರೆನ ನೀವು 21ನೇ ತಾರೀಕು ಯಾರು ಪೂಜೆ ಮಾಡ್ತೀರಾ ಅವರು ಈ ಕಲರ್ ಸೀರೆನ ತೊಗೊಂಡು ದೇವಿಗೆ ಉಡಿಸಿ. ಮತ್ತು ಸೀರೆಗಳನ್ನ ಉಡಿಸಿ ಗ್ರೀನ್ ಕಲರ್ ಮಾತ್ರ ಅಲ್ಲ, ಮತ್ತು ಗ್ರೀನ್ ಕಲರ್ ಬಳೆಗಳು ಬರುತ್ತಲ್ಲ ಅವತ್ತಿನ ದಿನ 21ನೇ ತಾರೀಕು ಏನಾದ್ರು ಪೂಜೆ ಮಾಡಿದ್ರೆ ಗ್ರೀನ್ ಕಲರ್ ಬದಲು ರೆಡ್ ಕಲರ್ ಬಳೆನ ಯೂಸ್ ಮಾಡಿ. ಮತ್ತು ಅರಿಶಿನ ಕುಂಕುಮಕ್ಕೆ ಕೊಡೋಕ್ಕೂ ಅಷ್ಟೇ ಗ್ರೀನ್ ಬದಲು ಈ ಸಲ ರೆಡ್ ಕಲರ್ ಬಳೆಗಳನ್ನ ಯೂಸ್ ಮಾಡಿ. ನೀವು ತುಂಬ ಒಳ್ಳೆ ರಿಸಲ್ಟನ್ನು ನೀವು ನೋಡ್ತೀರಾ. ನೆಕ್ಸ್ಟ್ ಬಂದು
ಯಾವತ್ತು 21ನೇ ತಾರೀಕು ಏನಾದರೂ ನಿಮಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಸೊ ನಾವು ಯಾವಾಗಲೂ ಪೂಜೆ ಮಾಡಬೇಕಾದ್ರೆ ಏನಾದ್ರು ಪ್ರಾಬ್ಲಮ್ ಇರುತ್ತಲ್ಲ, ಮಂತ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ ಈ ರೀತಿ ಇದ್ದಾಗ 21ನೇ ತಾರೀಕು ಮಾಡೋಕ್ಕಾಗಲ್ಲ ಅಂತ. ಈ ರೀತಿ ಮಂತ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ ಇರೋರು 21ನೇ ತಾರೀಕು ಮಾಡೋಕ್ಕಾಗಲ್ಲ ಅನ್ನೋರು 28ಕ್ಕೂ ಕೂಡ ಮಾಡ್ಬೋದು. ಅವತ್ತು ಬಂದು ಹುಣ್ಣಿಮೆ ಇದೆ, ತುಂಬ ಒಳ್ಳೆಯ ರಿಸಲ್ಟ್ ಕೂಡ ನಿಮಗೆ ಸಿಗುತ್ತೆ. ಹುಣ್ಣಿಮೆ ದಿನ ಪೂಜೆ ಮಾಡೋದ್ರಿಂದ ಇನ್ನೂ ಎಕ್ಸಲೆಂಟ್ ರಿಸಲ್ಟ್ನ ನೀವು ನೋಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಶುಕ್ರವಾರ ಅಂದರೆ 28ನೇ ತಾರೀಕು ಪೂಜೆ ಮಾಡೋರಿಗೆ ಒಳ್ಳೆ ಲಗ್ನ ಯಾವುದಿದೆ ಅಂತ ಹೇಳಿದ್ರೆ ಬೆಳಗ್ಗೆ 5:30 7:00ವರೆಗೆ ನಿಮಗೆ ತುಂಬ ಒಳ್ಳೆಯ ಲಗ್ನ ಸಿಗುತ್ತೆ. ಈ ಲಗ್ನದಲ್ಲಿ ನೀವು ಆರಾಮಾಗಿ ಪೂಜೆ ಮಾಡ್ಕೋಬೋದು. ಮತ್ತು ಬ್ರಾಹ್ಮಿ ಮುಹೂರ್ತ ಅಂದರೆ ನಾವೇನು ಹೇಳ್ತೀವಿ ತುಂಬ ಎಕ್ಸಲೆಂಟಾಗಿ ವರ್ಕ್ ಆಗುವಂಥದ್ದು. ನೀವು ಆ ಟೈಮಲ್ಲಿ ಪೂಜೆ ಮಾಡಿದ್ರೆ ನೀವು ಅಂದ್ಕೊಂಡಿರೋ ಕಾರ್ಯಗಳೆಲ್ಲ ಖಂಡಿತವಾಗ್ಲೂ ನೆರವೇರುತ್ತೆ. ಅದೇ ರೀತಿಯಲ್ಲಿ ನಿಮ್ಮ ಮನೆಗೆ ಯಾವುದಾದ್ರು ಒಂದು ರೀತಿಯಲ್ಲಿ ಸೌಭಾಗ್ಯ ಅಂತ ಹುಡ್ಕೊಂಡು ಬರುವಂಥದ್ದು. ಮತ್ತು ಪೂಜೆ ಮಾಡೋರಿಗೆ ಯಾವ ಕಲರ್ಸ್ ಅಂದರೆ 28ನೇ ತಾರೀಕು ಪೂಜೆ ಮಾಡೋರಿಗೆ ಯಾವ ಕಲರ್ ಅಂದರೆ ನೀವು ಗ್ರೀನ್ ಯೂಸ್ ಮಾಡ್ಬೋದು, ಹಸಿರು ಅಂದರೆ ಯೂಸ್ ಮಾಡ್ಬೋದು, ರೆಡ್ ಇಲ್ಲಾಂದರೆ ಬ್ಲೂ, ವೈಟ್, ಕ್ರೀಮ್, ಪಿಂಕ್ ಮತ್ತು ಆರೆಂಜ್, ಗೋಲ್ಡ್, ಸೊ ಎಲ್ಲ ಕಲರ್ಸ್ ಕೂಡ ನೀವು ಯೂಸ್ ಮಾಡ್ಬೋದು. ಅವತ್ತಿನ ದಿನ ಪೂಜೆ ಮಾಡೋರಿಗೆ ಯಾವ ಕಲರ್ಸ್ ಬೇಡ ಅಂತಿಲ್ಲ. ಇನ್ನೇನು ಕಪ್ ಕಲರ್ಸ್ ಅಂತ ನಾವು ಯಾವ್ದು ಯೂಸ್ ಮಾಡೋಲ್ಲ, ಅದನ್ನು ಬಿಟ್ಟು ಯಾವ ಕಲರ್ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. 28ನೇ ತಾರೀಕು ಮಾಡೋದಾದರೆ ಸೊ ಈ ರೀತಿಯಲ್ಲಿ ನಿಮಗೆಲ್ಲ ಹೇಳಿ ಈ ರೀತಿಯಲ್ಲಿ ನೀವು ಪೂಜೆ ಮಾಡ್ಕೋಬೋದು. ಆ ಒಂದು ಡೇಟ್ ಬಂದಾಗ ನಾವು ಬೇರೆ ಕಲರ್ಸ್ನ ಹೇಳ್ತೀವಿ. ಅಂದರೆ 21ಕ್ಕೆ ಇರುವಾಗ ಹಸಿರನ್ನ ಯೂಸ್ ಮಾಡಬೇಡಿ, 28 ಇದ್ದರೆ ನಾವು ಹಸಿರನ್ನ ಯೂಸ್ ಮಾಡ್ಕೋಬೋದು. ಯಾಕೆಂದರೆ ಅವಾಗ ನ್ಯೂಮರಾಲಜಿ ಪ್ರಕಾರ ನೇಮು ಅಂದರೆ ನಂಬರ್ಸು ಚೇಂಜ್ ಆಗುತ್ತೆ. ಅದರಿಂದ ಈ ಲಕ್ಷ್ಮೀ ಪೂಜೆನ ಹಬ್ಬ ಅನ್ನೋದಕ್ಕಿಂತ ಹೆಚ್ಚಾಗಿ ವ್ರತ ಥರ ನಾವು ಪೂಜೆ ಮಾಡಬೇಕು. ಅಂದರೆ ತುಂಬ ಆಡಂಬರವಾಗಿ ತೋರಿಸ್ಕೊಳ್ಳೋದು ಈ ರೀತಿಯೆಲ್ಲ ಪೂಜೆ ಮಾಡೋ ಬದಲು ಲಕ್ಷ್ಮಿನ ಒಲಿಸ್ಕೊಳ್ಳೋಕ್ಕೆ ಲಕ್ಷ್ಮಿಗೆ ಏನು ಇಷ್ಟ ಆ ರೀತಿಯಾಗಿ ಲಕ್ಷ್ಮಿಗೆ ಇಷ್ಟವಾಗೋ ಥರ ನಾವು ಪೂಜೆ ಮಾಡಿ ಮನಸ್ಸು ಶುದ್ಧ ಇಟ್ಕೊಂಡು ಸಿಂಪಲಾಗಿ ಮಾಡೋದ್ರಿಂದನೂ ಲಕ್ಷ್ಮಿ ತುಂಬ ಒಲಿತಾಳೆ. ಆಡಂಬರವಾಗಿ ಖಂಡಿತವಾಗಿಯೂ ಇದ್ದರೆ ಮಾಡ್ತಾರೆ, ಇಲ್ಲಾಂದರೆ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿ ಮತ್ತು ಟೈಮಿಂಗ್ಸ್ ಇದೆಲ್ಲ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಲಕ್ಷ್ಮಿ ಖಂಡಿತವಾಗ್ಲೂ ಒಲಿತಾಳೆ. ಈ ವರ್ಷ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಈ ಟೈಮಲ್ಲಿ ಮಾಡೋರಿಗೆ ಈ ರೀತಿಯಲ್ಲಿ ಬೇರೆ ಟೈಮಲ್ಲಿ ಮಾಡೋರ್ಗು ಕೂಡ ವರಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ. ಮತ್ತು ಏನೇನು ಕೇಳ್ಕೊತೀರೋ ಅದೆಲ್ಲ ನಿಮ್ಮ ಆಸೆಗಳೆಲ್ಲ ನೆರವೇರಲಿ ಅಂತ ಹೇಳ್ತೀನಿ. ಮತ್ತಷ್ಟು ಇದೇ ರೀತಿ ವೀಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ಮೊದಲೇ ಹೇಳಿರುವ ಹಾಗೆ ಇದನ್ನೆಲ್ಲ ನಾನು ರಿಸರ್ಚ್ ಮಾಡಿ ಕೊಟ್ಟಿರೋದ್ರಿಂದ ನೀವು ಆರಾಮಾಗಿ ಫಾಲೋ ಮಾಡ್ಬೋದು. ಇದರಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ. ಆ ವರಮಹಾಲಕ್ಷ್ಮಿ ಎಲ್ಲರಿಗೂ ಒಲಿದು ನಿಮ್ಮ ಆಸೆಗಳು ಏನೇನಿದೆ ಎಲ್ಲ ನೆರವೇರಲಿ ಅಂತ ಕೇಳ್ಕೊತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.